ವಿರುದ್ಧ ರಾಜ್ಯಾಧ್ಯಕ್ಷರು 2 ತಂಡ ಮಾಡಿ 3 ಹಾ ತಂಡ ಮಾಡ್ಯಾರಲ್ಲ. ರಾಜ್ಯಾಧ್ಯಕ್ಷನೇ ಯಾವ ತಂಡದಾಗ ಯಾವ ಊರಿಗೆ ಬಂದಾನ, ಎಲ್ಲಿ ಮನೆ ಕೊಟ್ಟಾನ ಅಂದ್ರೆ ನಿಮ್ ಕ್ಲಿಪ್ಪಿಂಗ್ ತೋರಿಸ್ರಿ ಟಿವಿನ ಗಸಗಸ ನೋಡ್ತೀವಿ, ಆನಂದದಿಂದ ನೋಡ್ತೀವಿ. ಇಲ್ಲಿ ಮಾಡುವುದು ಅಲ್ಲಿ ಹೋಗಿ ದಿಲ್ಲ ಕೂತಾರೆ ಹೋರಾಟ ಮಾಡೋರು BJP ಕಾರ್ಯಕರ್ತರು. ರಾಜ್ಯಾಧ್ಯಕ್ಷ ಮುಂದೆ ಇರ್ಬೇಕೇ ಇಲ್ಲ, ನೆಲದ ಮ್ಯಾಗ ಕುಂಡಿರ್ಬೇಕೇ ಇಲ್ಲ, ಬಿಟ್ಟು ಪಾಪ ಹಚ್ಚಿ ನಮ್ಮ ಗೋವಿಂದ ಕಾರಜೋಳರ ಅಂತವ್ರನ್ನೇ ಬಿಟ್ಟಿದ್ರು ಆ ತಂಡದಾಗ. ಅದಕ್ಕೆ ಇದನ್ನೆಲ್ಲ ಹೇಳಬೇಡ ಹೇಳ್ರಿ ಯಡಿಯೂರಪ್ಪನವ್ರಿಗೆ. ಪಾಪ ವಯಸ್ಸಾಗಿದೆ, ಭಾಳ ಒಳ್ಳೆ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಆಗ್ಯಾವು, ಚೆಂದಾಗಿ ಆಟ ಆಡ್ಕೊಂಡು ಸುಮ್ಮನೆ ಹಾಕೊಂಡಿರ್ತಾರೆ. ಬಿಟ್ಟು ತನ್ನ ಮಗನ ಸಲುವಾಗಿ ಯಾಕೆ ಹೋರಾಟ ಮಾಡ್ಲಕತ್ತಾರೆ. ಅವ್ನ ಮಗನ ಕೆಪಾಸಿಟಿ ಇದ್ರೆ ತಯಾರಾಗ್ತಾನ, ಇಲ್ಲ ಅಂದ್ರೆ ನಾವು ಬರ್ತೀವಿ ಅಟ್ಟೆ. ಬೈ ಎಲೆಕ್ಷನ್ ಸೋಲು ಅವರು ಅಪ್ಪ ಮಗ ಹೊರಬೇಕು ಅಂತ ಹೇಳಿದ್ರಿ, ಪೂಜೆ ತಂದೆಯವರು ಅವ್ರ ಮಗ ಅದು ಅವಾಗ ಹೇಳಿದ್ದೆ ಮುಗಿತಿ ಹಾಗಲ್ಲ. ಅದೇ ಎಲ್ಲರೂ ಹೊರಬೇಕು ಅಂತ. ಚಲೋ ಆಯ್ತು ಅಂದ್ರೆ ಯಡಿಯೂರಪ್ಪನ ನೇತೃತ್ವದಲ್ಲಿ ವಿಜೇಂದ್ರ ಗೆಲುವು ಹಲಿಕಿಸೋದು ನಿಮ್ಮೆಲ್ಲ ಫ್ರಂಟ್ ಪೇಜ್ನಾಗ TV ಒಳಗೆ ಧೀಮಂತ ನಾಯಕತ್ವದಲ್ಲಿ BJP ಮುನ್ನಡೆ ಅಂತ ಹೇಳ್ತದೆ. ಸೋತಿದ್ದು ಗೆದ್ದಿದ್ದು ನೀವು ತಗೋತೀರಿ ಅಂದ್ರೆ ಸೋತಿದ್ದು ನೀವೇ ತಗೋಬೇಕ್ರಿ. ಗೆದ್ದಿದ್ರೆ ನನಗೆ ಹೇಳ್ತಿದ್ರ ಯತ್ನಾಳ್ ಪ್ರಯತ್ನದಿಂದ ಆಗೈತಿಲ್ಲ, ಸೋತೈತಂತೇಳಿ ಯತ್ನಾಳ್ನು ಜವಾಬ್ದಾರಿ, ಜಾರಕಿಹೊಳಿ ಜವಾಬ್ದಾರಿ, ಮತದಾರರೇ ಜವಾಬ್ದಾರಿ ಅಂತ ಹೇಳ್ತಾರೆ.